ಏನ್ ಮಾಡ್ತಿದ್ಯಾ? ಏನ್ ಮಾಡ್ದೆ ನೀನು? ಯಾವಾಗ? ಏನ್ ಮಾತಾಡ್ತಿದ್ಯಾ? ಏನು ಗೊತ್ತಿಲ್ಲದೆ ತರ ನಾಟಕ ಮಾಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಾಯಾ ನಿನ್ಗೆ ತಲೆ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ? ಮಾಯಾ ದಯವಿಟ್ಟು ಸಮಾಧಾನ ಮಾಡ್ಕೋ. ವಿಷಯ ಏನು ಅಂತ ಹೇಳು. ನಾನು ಒಂದು ಚೂರ್ ಜಾಸ್ತಿ ಪ್ರೆಸ್ ಮಾಡಿದ್ರು ಯು ವಿಲ್ ಬಿ ಡೆಡ್ ತರುಣ್. ತಪ್ಪಾಗೋಯ್ತು ಮಾಯಾ, ನಿನ್ನೆ 2 ರೂಪಾಯಿ ಜಾಸ್ತಿ ಆಗಿತ್ತಷ್ಟೇ. ಬಿಟ್ಬಿಡು, ಮತ್ತೆ ಆಗಲ್ಲ ಇದು, ಪ್ಲೀಸ್. ಯಾರಾದ್ರೂ ಕೇಳಿದ್ರೆ ಜಾರ್ ಬಿದ್ದೆ ಅಂತ ಹೇಳು ಆಯ್ತಾ? ಅಂದ್ರೆ ಯಾರಾದ್ರೂ ಕೇಳಿದ್ರೆ ಜಾರ್ ಬಿದ್ದೆ ಅಂತ ಹೇಳು ಅಂದೆ. ಹೇಳ್ತಾನೆ. ಜಾರ್ ಬಿದ್ದೆ ಅಂದ್ರೆ ಯಾಕೆ? ಎಷ್ಟು ಸಲ ಹೇಳಿದೀನಿ ನಿನ್ಗೆ ಶರತ್ ವಿಷಯಕ್ಕೆ ಬರ್ಬೇಡ, ನಿನಗ್ ಬೇಕಾಗಿದ್ ಸಿಗತ್ತೆ ಅಂತ. ನೀನ್ ಮತ್ತೆ ಅವನ ವಿಷಯಕ್ಕೆ ಬರ್ತಾ ಇದೆಯಲ್ಲ, ಇದು ನಿನ್ಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರೂ ನಿನ್ನಿಂದಾಗಿ ಶರತ್ ಮೇಲೆ ಒಂದು ಚಿಕ್ಕ ಸ್ಕ್ರಾಚ್ ಆದ್ರೂ ನೀನು ನರಳಿ ನರಳಿ ಸಾಯ್ಬೇಕು. ಹಾಗ್ ಮಾಡ್ತೀನಿ, ನೋಡ್ತಾ ಇರೋ. ಚರಣ ಸೇವೆ ಅಂದ್ರೆ ಗುರುಜಿ ಪಾದ ತೊಳೆಯೋದಷ್ಟೇ ತಾನೆ. ಮತ್ತೆ ಯಾಕೆ ನನ್ನ ಮನಸ್ಸಿಗೊಂಥರ ಹಿಂಸೆ ಆಗ್ತಿದೆ. ನಂಗೆ ಯಾಕೋ ಈ ಜಾಗನೇ ಇಷ್ಟ ಆಗ್ತಿಲ್ಲ. ಡ್ಯಾನ್ಸ್ ಮಾಡುವಾಗ್ಲೂ ಹಾಗೆ ಆಯ್ತು. ಚಿಕ್ಕಮ್ಮನ ಒತ್ತಾಯಕ್ಕೆ ಒಪ್ಕೊಂಡಿದ್ದೀನಿ. ಆದ್ರೆ ನಾನಿವತ್ತು ರಾತ್ರಿನೂ ಇಲ್ಲೇ ಇರ್ಬೇಕಾಗುತ್ತೆ ಅಂತ ಚಿಕ್ಕಮ್ಮ ಹೇಳಲೇ ಇಲ್ವಲ್ಲ. ಅರೆ, ನೀವೆಲ್ಲಿಂದ ಬಂದ್ರಿ? ನಾನು ಇಲ್ಲೇ ಕೂತಿದ್ನಲ್ಲ. ಬೇಗ ಬಾ ದುರ್ಗಾ, ಇಲ್ಲಿಂದ ನಾವು ಬೇಗ ಹೋಗ್ಬೇಕು. ಯಾಕೆ? ಎಲ್ಲಿಗೆ? ಅಲ್ಲ, ನೀವಿಲ್ಲಿಗೆ ಹೇಗ್ ಬಂದ್ರಿ? ಅಯ್ಯೋ, ಇದನ್ನೆಲ್ಲ ಮಾತಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಬೇಗ ಬಾ. ಯಾಕೆ? ಶರಣ ಸೇವೆ ಇನ್ನೂ ಆಗಿಲ್ವಲ್ಲ. ಪಾದ ಪೂಜೆ ಮಾಡಿದ್ಮೇಲೆ ತಾನೇ ನಾನು ಹೋಗ್ಬೇಕು. ಅಯ್ಯೋ ಪೆದ್ದಿ, ನಿನಗೆ ಹೇಗೆ ಹೇಳಿ? ಚರಣ ಸೇವೆ ಅಂದ್ರೆ ಬರೀ ಪಾದ ಪೂಜೆ ಅಲ್ಲ, ಅದಕ್ಕೆ ಏನೇನೋ ಅರ್ಥಗಳಿವೆ. ಏನೇನೋ ಅಂದ್ರೆ? ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಆ ಕಳ್ಳ ನೀನ್ ಅನ್ಕೊಂಡಾಗಲ್ಲ, ಚರಣ ಸೇವೆ ಹೆಸರಲ್ಲಿ ತುಂಬಾ ಹೆಣ್ಮಕ್ಳು ಜೀವನ ಹಾಳು ಮಾಡಿದಾನೆ. ಈಗ ನೀನು ಇಲ್ಲೇ ಇದ್ರೆ ನಿನ್ ಜೀವನನೂ ನಾಶ ಆಗತ್ತೆ. ಬೇಗ ಬಾ ದುರ್ಗಾ. ಏನ್ ಹೇಳ್ತಿದ್ದೀರಾ ನೀವು? ಅದೇಗ್ ಸಾಧ್ಯ? ಅವ್ರ ಆತರ ಅಂತೆಲ್ಲ ಗೊತ್ತಿದ್ರೆ ನಮ್ ಚಿಕ್ಕಮ್ಮನ ನಾನು ಇಲ್ಲಿ ಕಳಿಸ್ತಾನೆ ಇರ್ಲಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿನ್ ಚಿಕ್ಕಮ್ಮನು ಹೇಗೆ ಅರ್ಥ ಮಾಡಿಸ್ಲಿ? ಬಹುಶಃ ಅವರಿಗೂ ಇದೆಲ್ಲ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ನಿಮಗೆ ಹೇಗೆ ಇದೆಲ್ಲ ಗೊತ್ತಾಯ್ತು? ಎಲ್ಲ ಹೇಳ್ತೀನಿ, ಆದ್ರೆ ಇದು ನಿನಗೆ ಸೇಫ್ ಜಾಗ ಅಲ್ಲ. ಅಲ್ಲೋಡು, ಏನ್ ನಡೀತಿದೆ ಅಲ್ಲಿ? ಕೇಳಿಸ್ಕೊ. ನನ್ನನ್ನು ಕ್ಷಮಿಸ್ಬಿಡು, ಇದೆಲ್ಲ ನನ್ನಿಂದನೇ ಆಗಿದ್ದು. ಚರಣ ಸೇವೆ ಅಂದ್ರೆ ಪಾದ ಪೂಜೆ ಅನ್ಕೊಂಡಿದ್ದೆ. ಅವನನ್ನ ದೇವ್ರು ಅಂತ ಅನ್ಕೊಂಡು ಭಕ್ತಿಯಿಂದ ಪಾದ ಪೂಜೆ ಮಾಡಕ್ ಹೋದ್ರೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ನಲ್ಲ ಅಣ್ಣ. ಅವನ್ ಮಗು ಹೊಟ್ಟೆಲಿದೆ ಅಂತ ಗೊತ್ತಾದ್ಮೇಲೆ ಅದನ್ನು
ಸಾಯಿಸ್ಬಿಟ್ನಲ್ಲ ಅಣ್ಣ. ಸಮಾಧಾನ ಮಾಡ್ಕೋ ದುರ್ಗಾ. ಈ ವಿಷಯ ನಮ್ ಚಿಕ್ಕಮ್ಮಂಗ್ ಗೊತ್ತಿದ್ದ? ಇಲ್ಲ ಇಲ್ಲ, ಅದ್ ಸಾಧ್ಯನೇ ಇಲ್ಲ. ನಮ್ ಚಿಕ್ಕಮ್ಮಂಗ್ ಗೊತ್ತಿದ್ರೆ ನಾನು ಇಲ್ಲಿ ಬರೋದಕ್ಕೆ ಅವ್ರು ಬಿಡ್ತಾನೆ ಇರ್ಲಿಲ್ಲ. ಇದನ್ನೆಲ್ಲ ಮಾತಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಮೊದ್ಲು ಇಲ್ಲಿಂದ ಹೊರಡೋಣ ಬಾ. ಇಲ್ಲ, ನಾನು ಮೊದ್ಲು ನಮ್ ಚಿಕ್ಕಮ್ಮನ ಹತ್ರ ಕೇಳ್ಬೇಕು. ಸರಿ ಬಾ ಬಾ ಬಾ. ಸೀತಾ ಕಣ್ಣು ಮುಚ್ಕೋ ಈ ಕಡೆ ತಿರುಗು, ಟರ್ನ್ ಆಗ್ಬೇಡ. ಏನ್ ಮಾಡ್ತಿದ್ದೀರಾ? ಶರತ್ ಕೈ ಹಿಂದೆ ತಗೊಳ್ಳಿ ಶರತ್, ಪ್ಲೀಸ್. ಹೇಗಾಯ್ತು ಶರತ್? ಇದು ಬೆಂಕಿ ಹೇಗ್ ತಾಕ್ತು? ಮಾಡ್ಕೋತಿದ್ದೀರಾ ನೀವು ಶರತ್?